ಎಸ್, ಇನ್ನು ಮತ್ತಷ್ಟು ವಿಚಾರಗಳ ಕುರಿತಾಗಿ ನಾವು ಈ ವಿಚಾರ ಕುರಿತಾಗಿ ಚರ್ಚೆಯನ್ನು ಮಾಡ್ತಾನೆ ಹೋಗಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇದು ರಾಜ್ಯದ ಜನತೆಯ ಜವಾಬ್ದಾರಿ ಕೂಡ ಆಗುತ್ತೆ ಸರ್ಕಾರಕ್ಕೆ ನಾವು ಪ್ರಶ್ನೆಯನ್ನ ಮಾಡೋದು. ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನನ್ನ ಕೊಲೀಗ ವಿನೋದ್ ನನ್ನ ಜೊತೆ ಡೆಸ್ಕಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಸೊ ಒಟ್ಟಾರೆಯಾಗಿ ನಾವು ಪ್ರಶ್ನೆಗಳನ್ನ ಮಾಡ್ತಾ ಹೋಗಬೇಕು. ವಿನೋದ್, ಏನಾಗ್ತಾ ಇದೆ ರಾಜ್ಯದಲ್ಲಿ? ಪ್ರತಿಯೋರ್ವನ ತಲೆ ಮೇಲೆ 1,16,000 ರೂಪಾಯಿ ಸಾಲ ಇದೆ ಅಂತ ಹೇಳಿದ್ರೆ ಯಾವ ಪರಿಸ್ಥಿತಿಗೆ ಬಂದು ತಲುಪಿದ್ದೀವಿ? ಒಂದು ಕಾಲದಲ್ಲಿ ವಿನೋದ್, ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಒಂದು ಶ್ರೀಮಂತ ರಾಜ್ಯ ಅಂತ ಕರೆಸ್ಕೊಂಡಂತ ರಾಜ್ಯ ನಮ್ದು. ಧೀಮಂತ ನಾಯಕರು ಈ ರಾಜ್ಯವನ್ನ ಕಟ್ಟಿ ಬೆಳೆಸೋದಕ್ಕೆ, ಈ ಸಿಲಿಕಾನ್ ಸಿಟಿಯ ನಿರ್ಮಾಣವನ್ನ ಮಾಡೋದಕ್ಕೆ, ಅಥವಾ ಈ ಬೆಂಗಳೂರನ್ನ ಕಟ್ಟಿ ಬೆಳೆಸೋದಕ್ಕೆ, ಇಲ್ಲಿ ಒಂದು ಆರ್ಥಿಕ ಸ್ಥಿತಿಗತಿಗಳನ್ನ ಕಟ್ಟಿ ಬೆಳೆಸೋದಕ್ಕೆ ಶ್ರಮವನ್ನ ವಹಿಸಿದ್ರು. ಆದ್ರೆ ಇವತ್ತು ಇದು ಪಾತಾಳಕ್ಕೆ ಮುಟ್ತಾ ಇದೆಯಲ್ಲ ವಿನೋದ್, ಏನೇನು ಹೇಳ್ತೀರಿ ನೀವು? ಕಾರ್ತಿಕ್, ಒಂದು ಚಿಕ್ಕ ಸಂಕ್ಷಿಪ್ತ ಮಾಹಿತಿಯನ್ನು ಹೇಳಿ ಈ ಒಂದು ರಾಜ್ಯ ಸಾಲ ಬಗ್ಗೆ ನಾನು ಆರಂಭ ಮಾಡ್ತೀನಿ. ಪ್ರಥಮ ಬಾರಿ ಹೇಳಬೇಕಂದ್ರೆ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟೋದಾಗಲಿ, ಜೊತೆಗೆ GDPಯಲ್ಲಾಗಲಿ ಒಂದು ಎರಡನೇ ಅಂದರೆ ಫಸ್ಟ್ ಬರ್ತಕ್ಕಂಥ ರಾಜ್ಯ ಅಂದರೆ ಅದು ಕರ್ನಾಟಕ ಮಾತ್ರ. ಯಾಕಂದರೆ 11,000 ಕೋಟಿ GST ಕಟ್ತೀವಿ ನಾವು ಪ್ರತಿ ತಿಂಗಳು ಕೇಂದ್ರ ಸರ್ಕಾರಕ್ಕೆ. ಜೊತೆಗೆ ನಮ್ಮ ರಾಜ್ಯದ SGDP ಅಂದರೆ SGDP ಸ್ಟೇಟ್ ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಷನಲ್ಲಿ 28.13 ಲಕ್ಷ ಕೋಟಿ SGDP ಇದೆ ನಮ್ಮದು. ಅಂದರೆ ದಕ್ಷಿಣ ಭಾರತದ ತಮಿಳುನಾಡನ್ನು ಹೊರತುಪಡಿಸಿ ಸೆಕೆಂಡ್ ಲಾರ್ಜೆಸ್ಟ್ GDP ರಾಜ್ಯ ಆಗಿರ್ತಕ್ಕಂಥ ರಾಜ್ಯ ನಮ್ಮ ಕರ್ನಾಟಕ. ಸೊ ಇಂಥ ರಾಜ್ಯದಲ್ಲಿ ಸಂಪತ್ಭರಿತ ಆಗಿರ್ತಕ್ಕಂಥ ರಾಜ್ಯ, ಟೆಕ್ನಾಲಜಿಗಳು ಮತ್ತು ಕೌಶಲ್ಯಗಳು, ಅಭಿವೃದ್ಧಿಗಳು ಇಷ್ಟೆಲ್ಲ ಇರ್ತಕ್ಕಂಥ ರಾಜ್ಯದಲ್ಲಿ ಸಾಲ ನೋಡಿಬಿಟ್ರೆ ಇಷ್ಟೆಲ್ಲ ಇದ್ದು ಒಂದು ರಾಜ್ಯ ಸಾಲ ಇಷ್ಟೊಂದು ಏರಿಕೆ ಗತಿಯಲ್ಲಿ ಯಾಕೆ ಆಗ್ತಿದೆ ಅನ್ನೋದು ಎಲ್ಲರಿಗೂ ಒಂದು ಪ್ರಶ್ನೆ. ಯಾಕಂದರೆ ಒಂದು ಕಡೆ ನಮ್ಮದು ಟ್ಯಾಕ್ಸ್ ಸರಿಯಾಗಿ ಕಲೆಕ್ಷನ್ ಆಗುತ್ತೆ, ಜೊತೆಗೆ GST ಸರಿಯಾಗಿ ಕನೆಕ್ಷನ್ ಆಗುತ್ತೆ. ಇಷ್ಟೆಲ್ಲ ಇದ್ರು ಮತ್ತೆ ರಾಜ್ಯ ಯಾಕೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಒಂದು ಸಾಲದ ಸುಳಿ ಹೆಚ್ಚಿಗೆ ಆಗ್ತಾ ಹೋಗ್ತಿದೆ ಅನ್ನೋದು ಇದೀಗ ಪ್ರಶ್ನೆ. ಯಾಕಂದ್ರೆ ಪ್ರಸ್ತುತವಾಗಿ ಪ್ರತಿಯೊಬ್ಬ ರಾಜ್ಯದ ಜನತೆಯ ಮೇಲೆ, ಅಂದ್ರೆ ನಮ್ಮ ರಾಜ್ಯದಲ್ಲಿ ಇದೀಗ ಸುಮಾರು 700 ಕೋಟಿ ಜನಸಂಖ್ಯೆ, 700 ಕೋಟಿ ಜನಸಂಖ್ಯೆ, 4 ಕೋಟಿ ಮನೆಗಳಿದ್ದಾವೆ. ಈ ಒಂದು ಪೈಕಿ 700 ಕೋಟಿ ಜನಸಂಖ್ಯೆ ಮೇಲೆ ಪ್ರತಿಯೊಬ್ಬ ಮನುಷ್ಯನ ಮೇಲೆ, ಪ್ರತಿಯೊಬ್ಬ ವ್ಯಕ್ತಿ ಮೇಲೆ 1.16 ಲಕ್ಷ ಸಾಲ ಇದೆ. ಸೊ ಹಾಗಾಗಿ ಇದನ್ನೆಲ್ಲ ನೋಡಿದ್ರೆ ಒಂದ್ ಕಡೆ ಇಷ್ಟೆಲ್ಲ ಸಂಪತ್ಭರಿತ ಆಗಿರ್ತಕ್ಕಂಥ ರಾಜ್ಯ ಇದೆಂತ ದುಸ್ಥಿತಿ ಬಂದು ಹೋಯ್ತು ಅನ್ನೋದು ಇದೀಗ ಒಂದು ಪ್ರಶ್ನೆ ಕಾಡ್ತಿದೆ. ಯಾಕಂದ್ರೆ ನಾವು ನೋಡ್ತಾ ಇರ್ತಕ್ಕಂಥದ್ದು ಕೇವಲ ಇದೀಗ ಈ ವರ್ಷ ನಮ್ಮ ಸಾಲ ಹೆಚ್ಚಿಗೆ ಆಗಿಲ್ಲ. ಕಳೆದ ಯಾವಾಗ 2019 ನಂತರ ಕೋವಿಡ್ ಬಂತು, ಆ ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯದ ಸಾಲ ವರ್ಷದಿಂದ ವರ್ಷಕ್ಕೆ ಮತ್ತೆ ಏರಿಕೆ ಆಗ್ತಾ ಹೋಗ್ತು. ಯಾಕಂದ್ರೆ ಒಂದು ಕಡೆ ಕೋವಿಡ್, ಮತ್ತೊಂದು ಕಡೆ ರಾಜ್ಯದಲ್ಲಿರ್ತಕ್ಕಂಥ ಗ್ಯಾರಂಟಿಗಳು, ಈ ಒಂದು ಕಾರಣದಿಂದ ರಾಜ್ಯ ಸಾಲ ಏರಿಕೆ ಆಗ್ತಿದೆ ಅಂತ ಹೇಳಾಗ್ತಿದೆ. ಇನ್ನು ಪ್ರಮುಖವಾಗಿ ನಾವು ಹೇಳ್ತಕ್ಕಂಥದ್ದು ಯಾಕೆ ಇಷ್ಟೊಂದು ಪ್ರಮಾಣದಲ್ಲಿ ಏರಿಕೆ ಮಾಡ್ತಿದ್ದಾರೆ, ಯಾಕೆ ಸಾಲ ಆಗ್ತಿದೆ ಅನ್ನೋದನ್ನ ನೋಡಿದ್ರೆ ಒಂದು ಕಡೆ ಅಭಿವೃದ್ಧಿಗಳು ಆಗಬೇಕು, ಜೊತೆಗೆ ಗ್ಯಾರಂಟಿಗಳು ಕೊಡಬೇಕು, ಮತ್ತೆ 2019ರಲ್ಲಿ ಕೋವಿಡ್ ಬಂತಲ್ಲ ಅದನ್ನ ಖರ್ಚು ವೆಚ್ಚಕ್ಕೆ ಒಂದು ಸರಿಯಾದ ಒಂದು ಹಣವನ್ನು ಬಿಡುಗಡೆ ಮಾಡಬೇಕಾಗಿತ್ತು. ಈ ಎಲ್ಲ ಕಾರಣಗಳು ಇಲ್ಲಿ ಆ್ಯಡ್ ಆಗ್ತಾ ಹೋಗ್ತದೆ. ಇನ್ನು ಪ್ರಮುಖವಾಗಿ ಈಗ ನಾವೇನು 7 ಲಕ್ಷಕ್ಕೂ ಅಧಿಕ ಕೋಟಿ ಸಾಲ ಇದೆ ನಮ್ಮ ರಾಜ್ಯದ್ದು. ಇಲ್ಲಿ ಪ್ರತಿ ವರ್ಷ 35,000-40 ಸಾವಿರ ಕೋಟಿ ಕೇವಲ ಬರೀ ಬಡ್ಡಿ ಕಟ್ಟಕ್ಕೆ ಹೋಗ್ತದೆ. ಕಾರ್ತಿಕ್, ಪ್ರತಿ ವರ್ಷ ಇಷ್ಟು ಪ್ರಮಾಣದಲ್ಲಿ ಬಡ್ಡಿ ಕಟ್ತೀವಿ. ಒಂದು ವರ್ಷಕ್ಕೆ ಪ್ರತಿ ತಿಂಗಳಿಗೆ ಮಾಸಿಕವಾಗಿ 3,000-5,000 ಸಾವಿರ ಕೋಟಿ ಬಡ್ಡಿ ಕಟ್ತೀವಿ. ಕೇವಲ ಇದು ನಮ್ಮ ರಾಜ್ಯದ ಸ್ಥಿತಿಗತಿ ಅಷ್ಟೇ ಅಲ್ಲ, ಪಕ್ಕದ ರಾಜ್ಯಗಳ ಪರಿಸ್ಥಿತಿಗಳು ಅಷ್ಟೇ ಇದೆ. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಇರೋದ್ರಲ್ಲಿ ಪರವಾಗಿಲ್ಲ, ತಮಿಳುನಾಡಿಗೆ ಕಂಪೇರ್ ಮಾಡಿಕೊಂಡ್ರೆ ಮತ್ತೆ ತೆಲಂಗಾಣಕ್ಕೆ ಕಂಪೇರ್ ಮಾಡ್ಕೊಂಡು ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ. ಆದರೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ ಅಂತ ಹೇಳುವ ದೃಷ್ಟಿಯಲ್ಲಿ ನಾವು ರಾಜ್ಯದ ಸಾಲದ ದೃಷ್ಟಿಯಲ್ಲಿ ಇಟ್ಕೊಂಡು ಆ ಒಂದು ದೃಷ್ಟಿಕೋನದಿಂದ ನೋಡ್ಬೇಕಲ್ಲ. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಇದೀಗ ಒಂದು ಬೇರೆ ರಾಜ್ಯಗಳ ಕಂಪೇರ್ ಮಾಡಿದ್ರೆ ಎಲ್ಲ ಸಂಪತ್ತು ಬರತಾಗಿರ್ತಕ್ಕಂಥ ರಾಜ್ಯ ಆಗೈತೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸಾಲ ಅನ್ನೋದು ಏನಿದೆ ಇದು ನಿಜಕ್ಕೂ ಒಂದು ಆಘಾತ ಸುದ್ದಿ. ಯಾಕಂದ್ರೆ ಉತ್ತರ ಭಾರತದ ರಾಜ್ಯಗಳು ಸಾಲ ಮಾಡೋದು ಸರ್ವೇ ಸಾಮಾನ್ಯ. ಯಾಕೆ ಸಾಲ ಮಾಡೋದು ಸರ್ವೇ ಸಾಮಾನ್ಯ ಅಂದ್ರೆ ಅಲ್ಲಿ ಉತ್ತರ ಭಾರತದಾಗ್ಲಿ ಮತ್ತೆ ಈಶಾನ್ಯ ರಾಜ್ಯಗಳಲ್ಲಿ ವಿನೋದ್, ಇಲ್ಲಿ ಇರುವಂತಹ ವಿಚಾರ ಏನು ಅಂತ ಕೇಳಿದ್ರೆ, ನಾವು ಏನೋ ಪಕ್ಕದ ರಾಜ್ಯದವರಿಗೆ ಹೋಲಿಸಿದ್ರೆ ನಾವು ಪರವಾಗಿಲ್ಲ, ಈ ವಿಚಾರ ಬರೋದೇ ಇಲ್ಲ. ರೀಸನ್ ಏನ್ ಗೊತ್ತಾ? ಪಕ್ಕದ ರಾಜ್ಯದಲ್ಲಿ ಆಗಿರುವಂತಹ ವ್ಯವಹಾರಗಳೆಷ್ಟು, ನಮ್ಮಲ್ಲಾಗುವಂತಹ ವ್ಯವಹಾರಗಳೆಷ್ಟು. ಇವತ್ತು ಪ್ರಪಂಚದಲ್ಲಿ ನೋಡಿ, ಇಡೀ ಪ್ರಪಂಚದಲ್ಲಿ ನೀವು ಅಮೆರಿಕಕ್ಕೆ ಹೋಗಿ ಇವತ್ತು ಬೆಂಗಳೂರು ಅಂತ ಹೇಳಿದ್ರೆ ಗೊತ್ತಾಗುತ್ತೆ, ಇಟ್ಸ್ ಎ IT ಹಬ್ ಅಂತ ಕರೀತಾರೆ. ಇಡೀ ಪ್ರಪಂಚದಾದ್ಯಂತ ಬೆಂಗಳೂರು ಅಷ್ಟು ಫೇಮಸ್ ಆಗಿದೆ. ರಾಜ್ಯದಲ್ಲಿ ಆಗುವಷ್ಟು ಕಬ್ಬುಗಿನ ಉತ್ಪಾದನೆ ಆಗಿರ್ಬೋದು ಅಥವಾ ವ್ಯವಹಾರಗಳಾಗಿರ್ಬೋದು ಬೇರೆ ಯಾವ ರಾಜ್ಯದಲ್ಲಿ ಆಗಲ್ಲ. ಸೊ ನಾವು ಕಟ್ಟುವಂತ, ನೀವು ಹೇಳ್ತಾ ಹೋದ್ರಿ GSTಯನ್ನ ಅತಿ ಹೆಚ್ಚು ಕಟ್ಟೋರು ನಾವೇ. ಎಸ್ಪೆಷಲಿ ಸೌತ್ ಇಂಡಿಯಾವನ್ನು ನೀವು ಪರಿಗಣಿಸಿದ್ರೆ, ಬಹುಶಃ ಮಹಾರಾಷ್ಟ್ರದ ಹೊರತಾಗಿ ಸೌತ್ ಇಂಡಿಯಾವನ್ನು ನೀವು ಪರಿಗಣಿಸಿದ್ರೆ ಅತಿ ಹೆಚ್ಚು GST ಕಟ್ಟೋರು ನಾವು, ಅತಿ ಹೆಚ್ಚು ಟ್ಯಾಕ್ಸ್ ಪೇಯರ್ ನಾವು, ವ್ಯಾಟ್ ಕಟ್ಟೋರು ನಾವು, ಅತಿ ಹೆಚ್ಚು ಮಧ್ಯದ ಮೇಲೆ ಚೆಸ್ ಕಟ್ಟೋರು ಅಥವಾ ತೆರಿಗೆಗಳನ್ನ ಕಟ್ಟೋರು ನಾವು. ಇಂತಹ ರಿಚ್ನೆಸ್ ನಮ್ಮಲ್ಲಿದೆ, ಅಷ್ಟು ಟ್ಯಾಕ್ಸ್ಗಳನ್ನ ಕಟ್ತಾ ಇದ್ದೀವಿ ಅಂತ ಆದ್ಮೇಲೆ ನಮ್ಮ GDP ಕೂಡ ಎಲ್ಲರಿಗಿಂತ ಹೆಚ್ಚಿರುತ್ತೆ ಅಂತಾನೆ ಅರ್ಥ. ಇಷ್ಟೆಲ್ಲ ಇದ್ದು ಕೂಡ ಈ ರೀತಿಯ ಸಾಲದ ಹೊರೆ ಇದೆಯಲ್ಲ. ಯಾಕಂದ್ರೆ ಪಕ್ಕದ ರಾಜ್ಯವನ್ನ ನಾವು ಎಣಿಸ್ಬೋದು, ಹೌದು ಇನ್ಯಾವುದೋ ಒಂದು UPO MPO ನಮ್ಗಿಂತ ಹೆಚ್ಚು ಸಾಲದಲ್ಲಿದೆ ಅಥವಾ ತಮಿಳುನಾಡು ನಮ್ಗಿಂತ ಹೆಚ್ಚು ಸಾಲದಲ್ಲಿದೆ. ನೋ,
ಅವ್ರಿಗಿಂತ ಹೆಚ್ಚಿನ ವ್ಯವಹಾರಗಳನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಇಷ್ಟೆಲ್ಲ ಆಗಿ ಕೂಡ ಈ ಪರಿಸ್ಥಿತಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ, ಒಂದು ಕಡೆಯಲ್ಲಿ ಕೋವಿಡ್ ನಂತರ ಅಂತ ಹೇಳ್ತಾ ಬಂದ್ರು ಕೂಡ ಗ್ಯಾರಂಟಿಗಳು ಇದಕ್ಕೆ ಯಾಕೋ ಹೆಚ್ಚಿನ ಸಾಲಕವನ್ನ ನಮ್ಮ ಹತ್ರ ಮಾಡಿಸ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಡೆಫಿನೆಟ್ಲಿ ಕಾರ್ತಿಕ್, ನೀವು ಹೇಳ್ತಿರೋದು ಯಾಕಂದರೆ ನಾವು ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಬಾರ್ದು. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಒಂದು ವೈಶಿಷ್ಟ್ಯಗಳಾಗಲಿ, ಬೇರೆ ನಮ್ಮ ರಾಜ್ಯಕ್ಕೂ ಬೇರೆ ರಾಜ್ಯಕ್ಕೆ ಬೇರೆ ಬೇರೆ ವ್ಯತ್ಯಾಸಗಳಿದ್ದಾವೆ. ನೀವು ಅದಕ್ಕೆ ನಿಜ ಒಪ್ಕೋತೀನಿ. ಆದರೆ ಹಂಗಂದ ತಕ್ಷಣ ನಾವು ಕೆಲವಷ್ಟು ಆಯಾಮಗಳಿರ್ತವೆ. ಯಾಕಂದರೆ ಒಂದು ತಲಾದಾಯಗಳು ನೋಡಬೇಕು ನಾವು. ಜೊತೆಗೆ ಪ್ರತಿ ವರ್ಷದಲ್ಲಿ ಯಾವ ರಾಜ್ಯಗಳಲ್ಲಿ ಅಂದರೆ ಯಾವ ತಾಲೂಕುಗಳು ಯಾವ ಥರ ಒಂದು ಹಣದ ಅಂದರೆ ಕೆಲವಷ್ಟು ವೇತನಗಳನ್ನಾಗಲಿ, ಕೆಲವಷ್ಟು ಸ್ಲ್ಯಾಬ್ಗಳನ್ನಾಗಲಿ ಇವೆಲ್ಲ ಪರಿಗಣನೆ ನಾವು ಮಾಡಬೇಕಾಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಥರ ಆಗುತ್ತೆ. ಇನ್ನು ಮತ್ತೊಂದು ಕಡೆ ನೀವು ಹೇಳಿದ್ರಿ ಗ್ಯಾರಂಟಿಗೆ, ಯಾಕಂದರೆ ರಾಜ್ಯ ಸರ್ಕಾರ ಪ್ರತಿ ವರ್ಷ 52ರಿಂದ 55 ಸಾವಿರ ಕೋಟಿ ಹಣವನ್ನು ಬರೀ ಗ್ಯಾರಂಟಿಗಳಿಗೆ ಒಂದು ಹಣವನ್ನು ಬಿಡುಗಡೆ ಮಾಡುತ್ತೆ. ಹೌದು, ಒಪ್ಕೋತೀನಿ, ಗ್ಯಾರಂಟಿಗಳಿಗೆ ಬಿಡುಗಡೆ ಮಾಡುತ್ತೆ. ಅದರಿಂದ ಅಭಿವೃದ್ಧಿ ಈಗ ನೋಡಿ, ಹೋದ ವರ್ಷದ ಬಜೆಟ್ ಸೈಜ್ ಎಷ್ಟು ನಮ್ಮದು 2025-20 ಅಂದರೆ 25-26ನೇ ಆರ್ಥಿಕ ವರ್ಷದ ಬಜೆಟ್ ಸೈಜ್ ಎಷ್ಟು 4,09,000 ಕೋಟಿ. ಈ 4,09,000 ಕೋಟಿ ಬಜೆಟ್ ಗಾತ್ರದಲ್ಲಿ 55,000 ಕೋಟಿ ನಾವನ್ನ ಗ್ಯಾರಂಟಿಗೆ ತೆಗೆದ್ರೆ ಉಳಿದಿರ್ತಕ್ಕಂಥ ಒಂದು 3,59,000 ಅಂದರೆ 3,59,000 ಕೋಟಿ ಎಲ್ಲಿ ಹೋಗುತ್ತೆ ಹಣ? ಹಾಗಾದ್ರೆ ಅಭಿವೃದ್ಧಿ ಯಾಕೆ ಆಗ್ತಿಲ್ಲ? ಇಷ್ಟು ಅಭಿವೃದ್ಧಿ ಅಂದ್ರೆ ಇಷ್ಟು ಗಾತ್ರದ ಬಜೆಟ್ ಇದ್ರೂ ಯಾಕೆ ಸಾಲ ಮಾಡ್ತಿದ್ದಾರೆ ಅನ್ನೋದು ಒಂದು ಪ್ರಶ್ನೆ. ಆದ್ರೆ ಮತ್ತೊಂದು ಕಡೆ ಕೆಲವೊಂದಿಷ್ಟು ಇಲಾಖೆಗಳಿಗೆ ಏನು ಟಾರ್ಗೆಟ್ ಕೊಟ್ಟಿರ್ತಾರಲ್ಲ, ಆ ಒಂದು ಟಾರ್ಗೆಟ್ ರೀಚ್ ಆಗುವಲ್ಲೇ ವಿಫಲ ಆಗ್ತಿದ್ದಾರೆ. ಒಂದು ಕಡೆ ಟಾರ್ಗೆಟ್ ರೀಚ್ ಆಗ್ತಿಲ್ಲ, ಜೊತೆಗೆ ಜನಗಳ ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಮತ್ತೊಂದು ಕಡೆ ಅಭಿವೃದ್ಧಿ ಇಲ್ಲ. ಸೊ ಹಾಗಾಗಿ ಈಗ ವಿರೋಧ ಪಕ್ಷಗಳಿಗಾಗಲಿ ಮತ್ತೆ ರಾಜ್ಯದ ಜನತೆಗೆ ಆಗಲಿ ಕಾಡ್ತಕ್ಕಂಥ ಮತ್ತೆ ಆರೋಪಗಳು ಇಷ್ಟೇ. ನಾವು ಕಟ್ತಕ್ಕಂಥ ಟ್ಯಾಕ್ಸ್ ಎಲ್ಲಿ ಹೋಗ್ತಾ ಇದೆ? ಈ ಒಂದು ಟ್ಯಾಕ್ಸ್ ರೂಪದಲ್ಲಿ ಇರ್ತಕ್ಕಂಥ ಹಣ ಯಾರ ಪಾಲು ಆಗ್ತಾ ಇದೆ? ಒಂದು ಕಡೆ ರಾಜ್ಯ ಸಾಲ ಏರಿಕೆ ಆಗ್ತಿದೆ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಿದೆ. ಸೊ ಹಾಗೆ ನಾವು ಕಟ್ಟೋ ಟ್ಯಾಕ್ಸ್ ಇಲ್ಲಿ ಸಾರ್ವಜನಿಕರು ಇದನ್ನ ಪ್ರಶ್ನೆ ಮಾಡ್ತಾ ಇದ್ರು. ಸಾರ್ವಜನಿಕ ವಲಯದಲ್ಲಿ ಮತ್ತು ವಿರೋಧ ಪಕ್ಷಗಳಾಗಲಿ ಇದನ್ನ ವಾದವನ್ನು ಮಾಡ್ತಿದೆ. ಆದರೆ ಇದಕ್ಕೆ ಕೈಗನ್ನಡಿ ಎನ್ನುವ ರೀತಿಯಲ್ಲಿ ರಾಜ್ಯ ಸರ್ಕಾರದಲ್ಲಿ ನಮಗೆ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಯಾಕಂದ್ರೆ ವಾಲ್ಮೀಕಿ ನಿಗಮದಲ್ಲಿ 100 ಕೋಟಿ ಹಗರಣ ಆಯಿತು, ಅಬಕಾರಿ ಇಲಾಖೆಯಲ್ಲಿ 6,000 ಕೋಟಿಗೆ ಅಧಿಕ ಹಗರಣ ಆಯಿತು, ಮತ್ತೆ ಇದೀಗ ಅಂಗನವಾಡಿ ಇಲಾಖೆಯಲ್ಲಿ ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಹಗರಣ ಆಯಿತು. ಇನ್ನು ಹಲವಾರು ಇಲಾಖೆಯಲ್ಲಿ ಹಗರಣಗಳು ಆಗ್ತಿತ್ತು. ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಿದೆ. ಇಷ್ಟೆಲ್ಲ ಹಗರಣ ಆಗಿದ್ರು ಇಲ್ಲೇ ನಾವೆಲ್ಲ ಟ್ಯಾಕ್ಸ್ ಕಟ್ಟಿರೋ ದುಡ್ಡು ಇಲ್ಲೇ, ಈ ಸಾಲ ಆಗಿರ್ತಕ್ಕಂಥ ದುಡ್ಡು ಎಲ್ಲಿ ಗೋಚರ ಆಗ್ತದೆ? ಈ ಒಂದು ಹಗರಣಗಳ ಮೂಲಕ ಇಲ್ಲಿ ಕೈಗನ್ನಡಿಯುವ ರೀತಿಯಲ್ಲಿ ಕಾಣ್ತಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ರಾಜ್ಯದ ಸಾಲ ಇದೀಗ ಪ್ರಸ್ತುತವಾಗಿದೆ ಎಷ್ಟು 7,16,000 ಕೋಟಿ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಇದೇ ಕಾಂಗ್ರೆಸ್ ಆಡಳಿತಾವಧಿ ಒಳಗೆ ಇದೇ ದುಡ್ಡು ಅಂದ್ರೆ ಇದೇ ಸಾಲ ನಮ್ಮ ಅಂದ್ರೆ ರಾಜ್ಯದ್ದು 9.25 ಲಕ್ಷ ಕೋಟಿಗೆ ಏರಿಕೆ ಆಗುವ ಸಾಧ್ಯತೆ ಇದೆ. ಅಂದ್ರೆ ಇದು ಒಂದು ಆಗುತ್ತೆ ಅಂತ ಇಮ್ಯಾಜಿನ್ ಅಂದ್ರೆ ಆಗುತ್ತೆ ಅಂತ, ಬಟ್ ಇದಕ್ಕಿಂತ ಹೆಚ್ಚಿಗೆನೂ ಆಗುವುದು. ಯಾಕಂದ್ರೆ ಬಜೆಟ್ ಗಾತ್ರ ಹೆಚ್ಚಿಗೆ ಮಾಡಿದಂಗೆ ಸಾಲದ ಪ್ರಮಾಣ ಹೆಚ್ಚಿಗೆ ಆಗುತ್ತೆ, ಮತ್ತೆ ಬಡ್ಡಿ ಕಟ್ಟುವ ದರನೇ ಹೆಚ್ಚಿಗೆ ಆಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಮುಂದಿನ ತಿಂಗಳಲ್ಲಿ ಈ ಸಾಲ ಇನ್ನೂ ಹೆಚ್ಚಿಗೆ ಆಗುವ ಸಾಧ್ಯತೆಗಳು ಇದೆ. ಸಾಲ ಇನ್ನೂ ಹೆಚ್ಚಿಗೆ ಆಗುವ ಸಾಧ್ಯತೆಗಳಿವೆ ವಿನೋದ್, ಖಂಡಿತ. ಯಾಕಂತ ಹೇಳಿದ್ರೆ 2028 ಈ ಅವಧಿ ಮುಗಿಯುವುದರ ಒಳಗಡೆ ಅಂದಾಜು ಸುಮಾರು 9 ಲಕ್ಷಕ್ಕೂ ಹೆಚ್ಚು ಕೋಟಿ ಸಾಲದ ಹೊರೆ ರಾಜ್ಯ ಸರ್ಕಾರದ ಮೇಲೆ ಬೀಳುತ್ತೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇಲ್ಲಿರುವಂತ ಪ್ರಶ್ನೆ ಏನು ಗೊತ್ತಾ, ಈಗ ಬೇರೆ ರಾಜ್ಯಗಳು ಸಾಲ ಮಾಡುತ್ತವೆ, ಯಾಕೆ ಮಾಡುತ್ತೆ? ಪ್ರಗತಿಗೋಸ್ಕರ ಮಾಡುತ್ತೆ. ಏನೋ ಒಂದಿಷ್ಟು ರಸ್ತೆಗಳನ್ನು ಕಟ್ಟಬೇಕು, ಒಂದಿಷ್ಟು ಕಾಮಗಾರಿಗಳನ್ನ ಮಾಡಬೇಕು. ಆದ್ರೆ ರಾಜ್ಯದಲ್ಲಿ ಅದು ಯಾವುದು ಕಾಣಿಸ್ತಾನೆ ಇಲ್ವಲ್ಲ. ಇವತ್ತು ಗ್ರಾಮ ಪಂಚಾಯಿತಿಗಳಿಗೆ, ಕನಿಷ್ಠ ಪಕ್ಷ ಗ್ರಾಮ ಪಂಚಾಯಿತಿಗಳಿಗೆ ಅನುದಾನಗಳು ಸರಿಯಾಗಿ ಬರ್ತಾ ಇಲ್ಲ. ಗ್ರಾಮ ಪಂಚಾಯಿತಿಗಳಲ್ಲಿ ಶೌಚಾಲಯಗಳನ್ನು ಕಟ್ಸೋಕು ಕೂಡ ಆಗ್ತಾ ಇಲ್ಲ. ಇಲ್ಲಿ ಈ ಕಡೆಯಲ್ಲಿ ನೋಡಿದ್ರೆ ಇವನ್ ಕಾಂಗ್ರೆಸ್ ಶಾಸಕರುಗಳೇ ಹೇಳ್ತಾ ಇದ್ದಾರೆ, ಸರ್ ನಮ್ಗೆ ಅನುದಾನ ಕೊಡಿ ಸರ್, ಅನುದಾನ ಬರ್ತಾ ಇಲ್ಲ ಅಂತ ಹೇಳಿ. ಸುರ್ಜೇವಾಲರ್ ಅವರು ಇಲ್ಲಿಗೆ ಬಂದ್ರು, ಸುರ್ಜೇವಾಲರ ಹತ್ರ ಈ ಕಾಂಗ್ರೆಸ್ ಮುಖಂಡರು ಹೋಗಿ ಅಳಲನ್ನು ತೋಡ್ಕೊಳ್ತಾರೆ, ನಮಗೆ ಅನುದಾನಗಳು ಸಿಗ್ತಾ ಇಲ್ಲ ಸರ್, ನಮ್ಗೆ ಅನುದಾನಗಳನ್ನ ಕೊಡಿಸಿ ಅಂತ ಹೇಳ್ತಾರೆ. ಆಮೇಲೆ ಏನೋ 25 ಕೋಟಿ ಅನೌನ್ಸ್ ಮಾಡ್ತಾರೆ. ಸೊ ಬಿಜೆಪಿ ಅವರದ್ದು ಮತ್ತೊಂದು ತರದ ತಗಾದೆ, ನಮ್ಗೆ 1 ರೂಪಾಯಿ ಕೂಡ ಅನುದಾನಗಳು ಬರ್ತಾ ಇಲ್ಲ ಅಂತ ಹೇಳಿ. ಹಂಗಾದ್ರೆ ಈ ಸಾಲ ದುಡ್ಡೆಲ್ಲ ಎಲ್ಗೆ ಹೋಗ್ತಾ ಇದೆ? ಇದು ಈಗ ಜನರ ಎದುರಿಗಿರುವಂತ ಕ್ವಶನ್. ಸಾಲ ಏನೋ ಬೆಳೀತಿದೆ, ಓಕೆ, ಈ ಕಡೆಯಿಂದ ಅನುದಾನ ಯಾರಿಗೂ ಹೋಗ್ತಾ ಇಲ್ಲ, ಪ್ರಗತಿಯ ಕೆಲಸಗಳಾಗ್ತಾ ಇಲ್ಲ. ಇಲ್ಲೇನೋ ದೊಡ್ಡ ದೊಡ್ಡ MNC ಕಂಪನಿಗಳು ಇಲ್ಲಿ ಗುಂಡಿ ಮುಚ್ಚುತ್ತಾ ಇಲ್ಲ, ಹಂಗಾಗಿ ನಾವು ಈ ರಾಜ್ಯ ಸರ್ಕಾರ ಬಿಟ್ಟು ನಾವು ಬೇರೆ ಕಡೆ ಹೋಗ್ತೀವಿ, ನಾವು ಬೇರೆ ರಾಜ್ಯಕ್ಕೆ ಹೋಗ್ತೀವಿ ಅಂತೆಲ್ಲ ಧಮಕಿ ಕೊಡ್ತಾ ಇದ್ದಾರೆ. ದೊಡ್ಡ ದೊಡ್ಡ MNC ಮುಖಂಡರು ಟ್ವಿಟರ್ಗಳಲ್ಲಿ X ಖಾತೆಗಳಲ್ಲಿ ಹಾಕೊಳ್ತಾ ಇದ್ದಾರೆ, ಬರೆದು ಹಾಕೊಳ್ತಾ ಇದ್ದಾರೆ. ಹಾಗಾದ್ರೆ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ? ನಿಮ್ಮ ಪ್ರಕಾರ ಎಲ್ಲಿಗೆ ಹೋಗ್ತಾ ಇದೆ? ಕಾರ್ತಿಕ್ ಅವಾಗಲೇ ಹೇಳ್ದಂಗೆ ದುಡ್ಡು ನಮ್ಮಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಆಗ್ತಾ ಇದೆ, ಆ ಒಂದು ಟ್ಯಾಕ್ಸ್ ಕೇಂದ್ರಕ್ಕೆ ಹೋಗುತ್ತೆ, ಕೇಂದ್ರದಿಂದ ನಮಗೆ ಅನುದಾನ ಬರ್ತಿಲ್ಲ, ಜೊತೆಗೆ ನಮ್ಮ ಟ್ಯಾಕ್ಸ್ಗೆ ಸರಿಯಾದ ಸ್ಪಂದನೆ ಮತ್ತೆ ಸರಿಯಾದ ಒಂದು
ಪ್ರಮಾಣದಲ್ಲಿ ನಮ್ಗೆ ರಿಟರ್ನ್ ಆಗ್ತಿಲ್ಲ ಅನ್ನೋದು ವಿರೋಧ ಅಂದ್ರೆ ಈ ಪ್ರಸ್ತುತವಾಗಿ ರೋಲಿಂಗ್ ಇರ್ತಕ್ಕಂಥ ಪಕ್ಷದ ಅಂದ್ರೆ ಆಡಳಿತ ಪಕ್ಷದ ಒಂದು ಆರೋಪ ಒಪ್ಕೋತೀವಿ. ಯಾಕಂದ್ರೆ ಇವ್ರ ಆಡಳಿತ ಇದ್ದಾಗ ಮೇಲೆ ಅವರು ಆರೋಪ ಮಾಡೋದು, ಅವ್ರ ಆಡಳಿತ ಇದ್ದಾಗ ಇವ್ರ ಮೇಲೆ ಆರೋಪ ಮಾಡೋದು ಇದು ಸರ್ವೇ ಸಾಮಾನ್ಯ. ಆದ್ರೆ ನಾನು ಅವಾಗಲೇ ಒಂದು ಮಾತು ಹೇಳಿದೆ, ನಾವಿಲ್ಲಿ ಕಟ್ಟತಕ್ಕಂಥ ಟ್ಯಾಕ್ಸ್ ಆಗಲಿ ರಾಜ್ಯ ಸರ್ಕಾರದ ಸಾಲ ಆಗಲಿ ಎಲ್ಲಿ ಹೋಗ್ತಿದೆ ಅಂದ್ಬಿಟ್ಟು ಹೇಳಿದೆ ಅವಾಗಲೇ. ಅಬಕಾರಿ ಇಲಾಖೆ ಅಲ್ಲಿ 1000 ಕೋಟಿ ಹಗರಣ ಆಯಿತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 5,000 ಕೋಟಿ 2 ತಿಂಗಳು ಸ್ಕಿಪ್ ಮಾಡಿ ಅದು ಬೇರೆ ಬೇರೆ ತರ ಒಂದು ಸದನದಲ್ಲಿ ಉತ್ತರ ಕೊಟ್ಟು ಅದು 5,000 ಕೋಟಿ ಹಗರಣ ಆಯಿತು. ಇಲ್ಲೇ 11,000 ಕೋಟಿ ಹಗರಣ ಇಲ್ಲಾಯಿತು. ಜೊತೆಗೆ ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಯಿತು. ಇದೀಗೆ ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಗರಣ ಆಗಿದೆ ಅಂತಂದು ನಿನ್ನೆಯಿಂದ ನಾವು ನಿರಂತರವಾಗಿ ಒಂದು ಸುದ್ದಿ ಮಾಡ್ತಾ ಇದ್ದೆ RMX ಕನ್ನಡದ. ಸೊ ಇಷ್ಟೆಲ್ಲ ಹಗರಣಗಳಿದ್ದಾಗ ಅಧಿಕಾರಿಗಳ ಭ್ರಷ್ಟಾಚಾರಗತೆಯಿಂದ ಕೂಡಿದಾಗ ಸೊ ಆ ಹಣ ಅಭಿವೃದ್ಧಿ ಎಲ್ಲ ಆಗಬೇಕು, ಜನಗಳ ಹಣ ಜೊತೆಗೆ ಸಾಲ ಮಾಡ್ತಕ್ಕಂಥ ಹಣ ಬೇರೆ ಬೇರೆ ರೂಪದಲ್ಲಿ ಇವರು ಅಂದ್ರೆ ಅಧಿಕಾರಿಗಳಿಗೆ ಮತ್ತೆ ಕೆಲವೊಂದಿಷ್ಟು ರಾಜಕಾರಣಿಗಳಿಗೆ ಜೇಬು ಸೇರ್ತದೆ ಅನ್ನೋದು ಅಂದ್ರೆ ಕೆಲವೊಂದಿಷ್ಟು ಆರೋಪಗಳು ಸಾರ್ವಜನಿಕ ವಲಯದಲ್ಲಿ ಈ ಒಂದು ಆರೋಪಗಳು ಬರ್ತಿದೆ. ಈಗ ನೀವು ಹೇಳಿದ್ರಿ ಅಭಿವೃದ್ಧಿಗಳಿಗೆ ಹಣ ಕೊಡ್ತಿಲ್ಲ ಮತ್ತೆ ಸುರ್ಜಾವಲಯರಿಗೆ ಈ ತರ ಅಳ್ಳು ತೋಡ್ಕೊಡ್ತಾರೆ ಅಂದ್ಬಿಟ್ಟು. ಕಾರ್ತಿಕ್, ನಾವಿಲ್ಲಿ ಒಂದು ಮಾತು ಹೇಳಕ್ ಬಯಸ್ತೀನಿ. ಯಾಕಂದ್ರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು 1 ಬಾರಿ KPCC ಅಧ್ಯಕ್ಷ, 2ನೇ ಬಾರಿ ಇದೀಗ ಒಂದು ಗೃಹ ಸಚಿವ ಆಗಿರ್ತಕ್ಕಂಥ ಅನುಭವ ಒಬ್ಬ ವ್ಯಕ್ತಿ. ಆ ವ್ಯಕ್ತಿ ಒಂದು ಮಾತು ಹೇಳ್ತಾರೆ, ರಸ್ತೆ ಮಾಡಿದ ತಕ್ಷಣ ಅಭಿವೃದ್ಧಿ ಆಗುತ್ತಾ ಅಂದ್ಬಿಟ್ಟು ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಓಪನ್ ಸ್ಟೇಜ್ ಅಲ್ಲಿ ಹೇಳ್ತಾರೆ ಕಾರ್ತಿಕ್. ಸೊ ಹಾಗೆ ನಿಜಕ್ಕೂ ಇದು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೆ ತಂದಿಟ್ಟಿದೆ ಅನ್ನೋದಕ್ಕೆ ಇದು ಕೈಗನ್ನಡಿ ಆಗಿದೆ ಅಂತ ಅಂದ್ರೆ ಇದಕ್ಕಿಂತ ಉತ್ತಮ ಉದಾಹರಣೆ ಬೇಡ. ಅದೊಂದು ಕಡೆ ಗೃಹ ಸಚಿವ ಪರಮೇಶ್ವರ್ ಒಂದು ಕಡೆ ಆದ್ರೆ ಅದೇ ಇನ್ನು ಹಲವಾರು ಶಾಸಕರು ಸಚಿವರು ತಮ್ಗೆ ಅನುದಾನ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ ಅದು ಈ ತರ ಒಂದು ಆರೋಪಗಳು ಮಾಡ್ತೀವಿ. ಸೊ ಹಾಗಾಗಿ ಈ ಒಂದು ಹೇಳ್ತಕ್ಕಂಥ ಹಣ ಬೇರೆ ಬೇರೆದವರಿಗೆ ರೀಚ್ ಆಗ್ತಿದೆ ಹೊರತು ಒಂದು ಆಡಳಿತಕ್ಕೆ ಜೊತೆಗೆ ಅಭಿವೃದ್ಧಿಗೆ ಈ ಒಂದು ಹಣ ರೀಚ್ ಆಗ್ತಿಲ್ಲ. ಜೊತೆಗೆ ಸಾಲದ ಪ್ರಮಾಣ ಏರಿಕೆ ಆಗ್ತಿದೆ. ಸಾಲದ ಪ್ರಮಾಣ ಏರಿಕೆ ಆದಾಗೆ ನಾವು ಬೇರೆ ಬೇರೆ ಬ್ಯಾಂಕ್ಗಳಿಗೆ ಮತ್ತೆ ಸಾಲ ತೆಗೆದುಕೊಂಡಂತ ಬಡ್ಡಿಗೆ ಕಟ್ಟುವ ಹಣವೂ ಜಾಸ್ತಿ ಆಗ್ತಿದೆ. ಕಾರ್ತಿಕ್, ಥ್ಯಾಂಕ್ ಯು ವಿನೋದ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.